ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಮನ್ನು ನಾಮಚಿಲುಮೆಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾವು ನಾಮದ ಚಿಲುಮೆಯಲ್ಲಿ ಏನೇನು ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಈಗಲೇ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಇಲ್ಲಿನ ಎಲ್ಲ ಒಂದು ವಿಶೇಷತೆಗಳನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಸ್ನೇಹಿತರೆ, ನಾವೀಗ ಎಂಟ್ರಿ ಟಿಕೆಟನ್ನು ತಗೊಂಡು ಒಳಗಡೆ ಬಂದಾಯಿತು. ವಯಸ್ಕರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪಾಯಿ ಟಿಕೆಟನ್ನು ಚಾರ್ಜ್ ಮಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಪ್ರತಿ ಸೋಮವಾರ ರಜೆ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:15ವರೆಗೂ ಈ ಒಂದು ಉದ್ಯಾನವನ ತೆರೆದಿರುತ್ತೆ. ನಾಮದ ಚಿಲುಮೆ ಉದ್ಯಾನವನ ತೆರೆದಿರುತ್ತೆ. ಸೊ ಪ್ರತಿ ಸೋಮವಾರ ರಜೆ ದಿನ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಜಿಂಕೆ ವನ, ಚುಕ್ಕೆ ಜಿಂಕೆ ವನ ಇಲ್ಲಿದೆ. ಬಲಗಡೆಗೆ ಬಂದಿದ ತಕ್ಷಣ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಳಗಡೆ ತುಂಬ ಜಿಂಕೆಗಳಿದ್ದಾವೆ. ಹಾಗೆಯೇ ಇಲ್ಲಿ ಕೋತಿಗಳು ಕೂಡ ತುಂಬಾ ಕೋತಿಗಳಿದ್ದಾವೆ. ಸೊ ನೀವೇನಾದರೂ ವೆಹಿಕಲಲ್ಲಿ ಬಂದಿದ್ದರೆ ಮಾತ್ರ ನೀವು ವೆಹಿಕಲ್ ಪಾರ್ಕಿಂಗಲ್ಲಿ ಹುಷಾರಾಗಿ ನೋಡ್ಕೊಬೇಕು. ಇಲ್ಲ ಅಂತಂದರೆ ಎಲ್ಲ ಬ್ಯಾಗು ಅದು ಇದೆಲ್ಲ ಕಿತ್ತಾಕ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಕ್ಯಾರಿ ಮಾಡಿ ಬ್ಯಾಗುಗಳನ್ನೇನೇ ತಂದಿದ್ರು ಕೂಡ. ಇಲ್ಲ ಅಂತಂದರೆ ನೀವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಹರಡು ಬಿಸಾಗಿರ್ತವೆ ಸ್ನೇಹಿತರೆ. ಸೊ ನೀವು ನೋಡ್ತಾ ಇರ್ಬೋದು ಬಲಗಡೆಗೆ ಜಿಂಕೆ ವನ ಕಾಣಿಸ್ತಾ ಇದೆ, ಚುಕ್ಕಿ ಜಿಂಕೆ ವನ ಇಲ್ಲಿ. ಸೊ 100 ಜಿಂಕೆಗಳು ಇಲ್ಲಿ ಇರತಕ್ಕಂಥದ್ದು ನೀವು ಗಮನಿಸ್ಬೋದು. ನೋಡಿ ಅಲ್ಲೆಲ್ಲ ನೆರಳಲ್ಲಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ. ನೋಡ್ಬೋದು ನೀವು, ತುಂಬ ಬಿಸಿಲಿದೆ ಹಾಗಾಗಿ ಎಲ್ಲ ಮಲಗಿಬಿಟ್ಟಿದ್ದಾವೆ ಈಗಾಗಲೇ. ನೋಡ್ಬೋದು ನೀವು ಅಲ್ಲಿ ನೋಡಿ, ನೋಡಿ ಅಲ್ಲಿ ಇವಾಗ ತೊಟ್ಟಿಗಳು ಸಿಗುತ್ತಲ್ಲ, ಅಲ್ಲಿ ಆಹಾರ ನೀರು ಅದೆಲ್ಲ ಕೊಡೋದಕ್ಕೆ ಅರಣ್ಯ ಇಲಾಖೆಯವರು ಮಾಡಿರುವಂತಹ ತೊಟ್ಟಿಗಳು ಅಲ್ಲಿ ನೀವು ನೋಡ್ತಾ ಇದ್ದೀರಿ ಈಗ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಕೋತಿಗಳಂತೂ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ. ಅದಂತೂ ಸಿಕ್ಕಾಪಟ್ಟೆ ಇದೆ, ಹುಷಾರಾಗಿರ್ಬೇಕು ಇಲ್ಲಿ ಕೋತಿಗಳ ಹತ್ರ ಮಾತ್ರ. ಸೊ ಬನ್ನಿ ಹಾಗೆ ಇನ್ನು ಮುಂದಕ್ಕೆ ಹೋಗಿ ಮುಂದೆ ನೋಡೋಣ. ಇನ್ನು ಜಿಂಕೆಗಳು ನೋಡಿ, ಅಲ್ಲೆಲ್ಲ ಜಿಂಕೆಗಳೆಲ್ಲ ಮೇಯ್ತಾ ಇದ್ದಾವೆ. ಅಲ್ಲೇನೂ ಇಲ್ಲ, ಆದರೂ ಕೂಡ ಅವೇನೋ ಮಾಡ್ತಾ ಇದ್ದಾವೆ ಅಲ್ಲಿ ಬಿಸಿಲಲ್ಲೇ. ಏನೋ ತಿನ್ನೋ ಥರ ಇದೆ ಅಲ್ಲಿ, ನೀವು ನೋಡ್ಬೋದು. ಮತ್ತು ಅಲ್ಲಿ ಬೇರೊಂದು ಜಾತಿಯ ಕೋತಿಗಳು ಕೂಡ ಇದೆ. ಅದಕ್ಕೆ ಸಿಂಗಲಿಕಾ ಕೋತಿ ಅಂತ ಕರೀತಾರಂತೆ. ಅದಕ್ಕೂ ನನಗೆ ಹೆಸರು ಗೊತ್ತಿಲ್ಲ. ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬರನ್ನ ಕೇಳಿದಾಗ ಅವ್ರು ಹೇಳಿದ್ರು ಸಿಂಗಲಿಕಾ ಅಂತ ಕರೀತಾರಂತೆ. ಒಂಥರ ಕಪ್ಪು ಮೂತಿ ಇರುತ್ತೆ ಅದಕ್ಕೆ, ಆ ಥರ ಕೋತಿಗಳವು ಸಿಂಗಲಿಕಾ ಕೋತಿ. ಎತ್ತರವಾಗಿರ್ತವೆ ಕೋತಿಗಳವು, ಆ ಥರದ್ದವು. ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಕಪ್ಪೆನ ಅಲ್ಲಿದೆ, ಅಲ್ಲಿ ನೀವು ನೋಡ್ಬೋದು. ಇದೇ ರೀತಿ ದಾರಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ನಮಗೆ ನೋಡೋದಕ್ಕೆ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಚಿತ್ರಗಳ ರೂಪದಲ್ಲಿ ಅಲ್ಲಿ ಇಟ್ಟಿರ್ತಾರೆ. ನೀವು ನೋಡ್ಕೊಂಡು ಬರ್ಬೋದು. ಸ್ಟಾರ್ಟಿಂಗಲ್ಲಿ ನಮಗೆ ಬಂದಿದ್ದ ತಕ್ಷಣನೇ ಏಡಿನ ಇಟ್ಟಿದ್ರು ಅಲ್ಲಿ ಬಲಗಡೆಗೆ. ಸೊ ಅದನ್ನು ನಾನು ಸ್ಕಿಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಈಗ ಎಷ್ಟು ಬಂದ್ರಲ್ಲ ನೀವು ನೋಡ್ಬೋದು ಬೇಕಿದ್ರೆ. ಇಲ್ಲೆಲ್ಲ ಜಿಂಕೆ ವನನೇ ಇದೆಲ್ಲವೂ ಕೂಡ. ಇಲ್ಲೊಂದು ಜಿಂಕೆ ನಿಂತಿದೆ, ನೀವು ನೋಡ್ಬೋದು. ಕೋತಿಗಳು ಏನೋ ಮಾಡ್ತಾ ಇದ್ದಾವೆ ಅಲ್ಲಿ, ಪೋಸ್ ಕೊಡ್ತಾ ಇರೋದು ನೋಡಿ ನಮಗೆ. ಸ್ನೇಹಿತರೆ, ಹಾಗೆ ಮುಂದೆ ಹೋಗೋಣ ಬನ್ನಿ. ಮುಂದೆ ಹೋಗ್ತಾ ನಮಗೆ ಇಲ್ಲಿ ಹುತ್ತಗಳು ಸಿಗುತ್ತೆ, ಮಣ್ಣಿನ ಹುತ್ತಗಳು ನೋಡ್ಬೋದು ನೀವು ಅಲ್ಲಿ. ಒಂದು ಮಣ್ಣಿನ ಹುತ್ತ ಇತ್ತು ಮುಂಚೆ, ಇವಾಗ ಅಲ್ಲಿ ಕಿತ್ತಾಕಿದ್ದಾರೆ. ಸೊ ಈಗ ಅಲ್ಲಿ ಬೋರ್ಡ್ ಮಾತ್ರ ಇದೆ. ಬಹುಶಃ ಯಾಕೆ ಕಿತ್ತಾಕಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ನೀವು ನೋಡ್ಬೋದು ಗೆದ್ದಲು ದಿಬ್ಬಗಳು ಅಂದರೆ ಹುತ್ತಗಳು. ಗೆದ್ದಲೇ ತಾನೇ ಕಟ್ಟೋದು ಹುತ್ತಗಳನ್ನ. ಸೊ ಹಾಗಾಗಿ ಗೆದ್ದಲು ದಿಬ್ಬಗಳು ಅಂತ ಎಲ್ಲ ಮಾಡಿದ್ದಾರೆ. ಮೋಸ್ಟ್ಲಿ ಆ ಗೆದ್ದಲು ದಿಬ್ಬಗಳನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಸಸ್ಯವನ ಇದೆ ಅಲ್ವಾ, ಅಲ್ಲೇನಾದರೂ ತಗೊಂಡೋಗಿ ಮಣ್ಣನ್ನು ಹಾಕ್ಕೊಂಡಿದ್ದಾರೆ ಅಂತ ಏನೋ ಗೊತ್ತಿಲ್ಲ. ಸೊ ನೀವು ನೋಡ್ಬೋದು. ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟೊಂದು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಇವತ್ತು. ಸೊ ಅದೇ ರೀತಿಯಲ್ಲಿ ಪ್ರತಿ ದಿನವೂ ಕೂಡ 100 ಪ್ರಯಾಣಿಕರು ಅಂದರೆ ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ. ನೀವು ನೋಡ್ಬೋದು. ಅದು ಒಂದು ಅರಣ್ಯ ಇಲಾಖೆಯ ಒಂದು ಉಗ್ರಾಣ. ಅದು ಆಹಾರ ಧಾನ್ಯಗಳನ್ನ ಅಂದರೆ ಅಲ್ಲಿ ಜಿಂಕೆಗಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಅಲ್ಲಿ ಶೇಖರಣೆ ಮಾಡೋವಂತಹ ಒಂದು ಗೋಡನ್ ಅದು. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಆಮೆ ಇದೆ ಇಲ್ಲಿ.
ಅಲ್ಲೂ ಕೂಡ ಹಾಕಿದ್ದಾರೆ ಟಚ್ ಮಿ ನಾಟ್ ಅಂತ, ಯಾರು ಮುಟ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಸುತ್ತ ಕಾಂಪೌಂಡನ್ನು ಕಟ್ಟಿದ್ದಾರೆ, ನೀವು ನೋಡ್ಬೋದು. ಸ್ನೇಹಿತರೆ ಕೋತಿಗಳಂತೂ ಸಿಕ್ಕಾಪಟ್ಟೆ ಇದೆ ಅಂತ ಹೇಳಿದ್ನಲ್ಲ, ಸೊ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ. ದಾರಿಯಲ್ಲಿ ಏನಾದರೂ ಕಿತ್ಕೊಂಡು ಹೋಗ್ಬಿಡ್ತಾವೆ, ಏನಾದರೂ ಕೈಲಿ ಇಟ್ಕೊಂಡಿದ್ರೆ ಹುಷಾರಾಗಿ ಹೋಗಬೇಕು. ಸೊ ಬನ್ನಿ ಬೇಗ ಬೇಗ ನೋಡಿ ಅದು ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದೆ ಅದು. ಸೊ ಬನ್ನಿ, ಈ ಕಡೆ ಬಲಗಡೆಗೆ ಒಂದು ದಾರಿ ಇದೆ, ಆ ದಾರಿ ಹೋಗಿ ಎಲ್ಲೋಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ನಾವು. ಸ್ನೇಹಿತರೆ ಈ ದಾರಿನೂ ಕೂಡ ಜಿಂಕೆ ವನಕ್ಕೆ ಬರುತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಜಿಂಕೆಗಳು ನೀರು ಕುಡಿಯೋದಕ್ಕೆ ಅಲ್ಲೊಂದು ಕುಂಟೆನ ಮಾಡಿದ್ದಾರೆ ಸಣ್ಣದಾಗಿ ಒಂದು, ಅಂದರೆ ಮಳೆ ಬಂದಾಗ ಮಳೆ ನೀರು ಶೇಖರಣೆ ಅಲ್ಲಿ ಆಗುತ್ತೆ. ಆ ಬೆಟ್ಟದಿಂದ ಬಂದಿರೋ ನೀರೆಲ್ಲ ಅಲ್ಲಿ ಶೇಖರಣೆ ಆಗುತ್ತೆ. ಅದು ವರ್ಷ ಪೂರ್ತಿ ಇದು ಜಿಂಕೆಗಳಿಗೆ ಮತ್ತು ಅಲ್ಲಿನ ಕೋತಿಗಳಿಗೆಲ್ಲ ಆಹಾರ ನೀರನ್ನ ಒದಗಿಸುತ್ತೆ ಆ ಕುಂಟೆ. ಸ್ನೇಹಿತರೆ ಅಲ್ಲಿಂದ ನಾವು ಸೀದಾ ಇಲ್ಲಿ ಬಂದರೆ ಇಲ್ಲೊಂದು ಬಸವ ಅನ್ನೋ ವಿಗ್ರಹ ಇದೆ. ಇಲ್ಲಿ ಎಲ್ಲವೂ ಕೂಡ ಭಿನ್ನ ಆಗಿದೆ, ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ವಿಗ್ರಹ, ಆದರೆ ಎಲ್ಲ ಕೂಡ ಭಿನ್ನ ಮಾಡಿಬಿಟ್ಟಿದ್ದಾರೆ. ಕಿವಿಗಳು, ಈ ಕಡೆ ಎಡಗಾಲು, ಆ ಥರ ನೋಡಿ ಎಲ್ಲ ಕಣ್ಣು ಎಲ್ಲವೂ ಕೂಡ ಭಿನ್ನ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಅಷ್ಟು ಅಭೂತಪೂರ್ವಕವಾಗಿ ಕೆತ್ತಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಭಿನ್ನ ಮಾಡಿ ಇಟ್ಟಿದ್ದಾರೆ. ಅದು ಯಾವ ಕಾಲದಲ್ಲಿ ಕೆತ್ತಿದಾರೋ ಗೊತ್ತಿಲ್ಲ, ಯಾರು ಭಿನ್ನ ಮಾಡಿರೋನ್ನೋದು ಕೂಡ ಅಲ್ಲಿ ಯಾವುದೇ ಥರ ಪುರಾವೆ ನಮಗಿಲ್ಲ. ಆದರೆ ಅಲ್ಲೊಂದು ಬಸವಣ್ಣ ಮಾತ್ರ ನಮಗೆ ಸಿಗುತ್ತೆ ನೋಡೋದಕ್ಕೆ. ಸೊ ಹಾಗೆ ನಾವು ಮುಂದೆ ಹೋದರೆ ನಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ. ಅಲ್ಲಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಒಂದು ಇದು ಕುರ್ಚಿಗಳನ್ನು ಕೂಡ ಮಾಡಿದ್ದಾರೆ, ಕಲ್ಲುಗಳಲ್ಲಿ ಬೆಂಚುಗಳು ಮಾಡಿದ್ದಾರೆ. ಕೂತ್ಕೊಂಡು ಬಂದ ಪ್ರಯಾಣಿಕರು ಅಂದರೆ ಪ್ರವಾಸಿಗರು ಬಂದು ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಮಾಡಿರತಕ್ಕಂಥದ್ದು. ನೋಡಿ ಇಲ್ಲಿ ಆರ್ಟಿಫಿಷಿಯಲ್ ಮೊಸಳೆಗಳು ಕೂಡ ಅಲ್ಲಿದೆ, ಇಟ್ಟಿದ್ದಾರೆ, ನೀವು ನೋಡ್ಬೋದು, ಎರಡನ್ನ ಇಟ್ಟಿದ್ದಾರೆ. ಸೊ ನೀರಿನಿಂದ ಮೇಲಕ್ಕೆ ಬಂದುಬಿಟ್ಟಿದ್ದಾವೆ, ನೀರಲ್ಲಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಮೇಲಕ್ಕೆ ಬಂದುಬಿಟ್ಟಿದೆ, ನೋಡೋಣ ಮುಂದೆ ಏನಾದರೂ ತುಂಬ ನೀರು ಬಂದಾಗ ಬಹುಶಃ ಅಲ್ಲಿರ್ತಾರೆ ಅಂತ ಅನಿಸುತ್ತೆ. ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ನೀರು ಬಂದಾಗ ಅಲ್ಲಿಗೆ ಬರ್ಬೋದು ಅನಿಸುತ್ತೆ. ಸೊ ಫೈನಲಿ ನಾವು ಡೆಸ್ಟಿನೇಷನನ್ನು ತಲುಪಿದ್ದೀವಿ. ನಾವೇನು ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಅನ್ನೋದನ್ನು, ಇಲ್ಲಿ ನಾವು ನೋಡೋಕ್ಕೆ ಬಂದಿರುವಂಥದ್ದು ನಾಮದ ಚಿಲುಮೆಯೇ ಈ ಒಂದು ಸ್ಥಳದ ಒಂದು ಹೈಲೈಟು. ನಾವು ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಚಪ್ಪಲಿಗಳನ್ನು ಇಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಬನ್ನಿ ನಮ್ಮ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿನ ಒಂದು ನಾಮದ ಚಿಲುಮೆಯನ್ನು ನೋಡಿ ಅದರ ಒಂದು ಇತಿಹಾಸವನ್ನು ನಾವು ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ ನಮಗೆ ನಾಮದ ಚಿಲುಮೆ ಅಂದಿದ ತಕ್ಷಣ ನೆನಪಾಗೋದು ರಾಮಾಯಣ ಕಾಲದ ವನವಾಸದ ಸಮಯ ನಮಗೆ ನೆನಪಾಗುತ್ತೆ. ಸ್ನೇಹಿತರೆ ವನವಾಸದ ಸಮಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಕೆಲ ಕಾಲ ವನವಾಸ ಬಂದಾಗ ಈ ಒಂದು ದೇವರಾಯನ ದುರ್ಗದ ಬೆಟ್ಟಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಈ ನಾಮದ ಚಿಲುಮೆ ಅನ್ನೋ ಪ್ರದೇಶಕ್ಕೆ ಬಂದ್ಬಿಟ್ಟು ಅವರು ಕೂತಿರ್ತಾರೆ ಒಂದಿನ ಬೆಳಿಗ್ಗೆ. ಆವಾಗ ರಾಮ ತಿಲಕ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸುತ್ತಲೂ ಕೂಡ ನೀರಿಗಾಗಿ ನೋಡ್ತಾ ಇರ್ತಾನೆ, ಎಲ್ಲೂ ನೀರು ಸಿಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡ್ತಾನೆ, ತನ್ನ ಬಾಣವನ್ನು ಉಪಯೋಗಿಸಿ ಬಂಡೆ ಮೇಲೆ ಬಿಡ್ತಾನೆ. ಬಿಟ್ಟಾಗ ಒಂದು ರಂಧ್ರ ಅಲ್ಲಿ ಏರ್ಪಡುತ್ತೆ. ಆ ರಂಧ್ರದ ಮೂಲಕ ನೀರಿನ ಬುಗ್ಗೆ ಚಿಮ್ಮುತ್ತೆ. ಸ್ನೇಹಿತರೆ ಚಿಮ್ಮಿದಾಗ ಆ ನೀರನ್ನು ಬಳಸ್ಕೊಂಡು ರಾಮ ತಿಲಕವನ್ನು ಇಟ್ಕೊಳ್ತಾನೆ. ಸೊ ಹಾಗಾಗಿನೇ ಈ ಒಂದು ಕ್ಷೇತ್ರಕ್ಕೆ, ಈ ಜಾಗಕ್ಕೆ ನಾಮದ ಚಿಲುಮೆ ಅಂತ ಒಂದು ಹೆಸರು ಬಂದು ಆ ಹೆಸರು ಇವತ್ತು ಜಗತ್ ಪ್ರಸಿದ್ಧಿಯಾಗಿ ಆಗಿದೆ ಸ್ನೇಹಿತರೆ ಅಂತ ಒಂದು ಕತೆ ಇದೆ. ಅದರಂತೆಯೇ ಇಲ್ಲಿ ವರ್ಷದ 365 ದಿನಗಳಲ್ಲಿಯೂ ಕೂಡ ಈ ಒಂದು ನಾಮದ ಚಿಲುಮೆಯಿಂದ ನೀರು ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ವರ್ಷದ 365 ದಿನವೂ ಕೂಡ ನೀರು ಹರಿತಾನೇ ಇರುತ್ತೆ ಸ್ನೇಹಿತರೆ. ಸೊ ಇದೊಂದು ಪ್ರಕೃತಿ ವಿಸ್ಮಯ ಅಂತ ಹೇಳ್ಬೋದು, ದೈವ ಲೀಲೆ ಅಂತ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ನೋಡಿ ಇಲ್ಲೆಲ್ಲವೂ ಕೂಡ ನೀರು ಉಕ್ಕಿ ಹರಿತಾ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಎಲ್ಲವೂ ಕೂಡ ನೀರು ಜಿನುಗಿ ಬರ್ತಾ ಇದೆ ನೋಡ್ಬೋದು. ಇಲ್ಲಿ ಬೋರ್ಡ್ ಕೂಡ ಹಾಕಿದರೆ ಈ ಒಂದು ಸ್ಥಳದ ಒಂದು ಮಹಿಮೆಯನ್ನು ತಿಳಿಸೋದಕ್ಕೋಸ್ಕರ, ಈ ಒಂದು ಸ್ಥಳದ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಒಂದು ಬೋರ್ಡ್ ಕೂಡ ಹಾಕಿದರೆ, ನೀವು ಓದಿ ತಿಳ್ಕೊಬಹುದು ಸ್ನೇಹಿತರೆ. ಈ ಚಿಲುಮೆಯಲ್ಲಿ ಬರ್ತಕ್ಕಂಥ ನೀರು ಎಷ್ಟು ರುಚಿಯಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ, ಎಷ್ಟು ಕುಡಿದ್ರೂ ಕೂಡ ನಮಗಿನ್ನೂ ಕುಡಿಬೇಕು ಅಂತ ಅನ್ನೋವಂಥ ರುಚಿ ಆ ನೀರು ನಮಗೆ ಕೊಡುತ್ತೆ. ನಾವು ಕೂಡ ಕುಡಿದು ನೋಡಿದ್ದೀನಿ, ನೀವು ಕೂಡ ಬಂದಾಗ ಕುಡಿದು ನೋಡಿ ಹೇಗಿದೆ ನಾಮದ ಚಿಲುಮೆ. ಮುಂಚೆ ಇದೆಲ್ಲ ಓಪನ್ ಇತ್ತು, ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಾಗ. ಈಗೆಲ್ಲ ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಿಲ್ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಈಚೆ ಕಡೆ ಬರುತ್ತೆ ನೀರು, ಅಲ್ಲಿಂದನೇ ನಾವು
ತೊಗೊಳ್ಬೋದು. ಸ್ನೇಹಿತರೆ, ಇಲ್ಲಿ ನಮಗೆ ಒಂದು ತ್ರಿಫಲ ವನ ಕೂಡ ನೋಡೋಕ್ಕೆ ಸಿಗುತ್ತೆ. ಆ ನಾಮಚಿಲುಮೆದ ಪಕ್ಕದಲ್ಲೇ ಇಲ್ಲಿ ಬೆಟ್ಟದನಲ್ಲಿ ಅಳಲೆಕಾಯಿ ಮರ ಮತ್ತು ಕಾಶಿ ಮರ ನಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ಈ ಒಂದು ಜಾಗಕ್ಕೆ ತ್ರಿಫಲ ವನ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ 3 ಗಿಡಗಳು ಇಲ್ಲಿದೆ, ನೀವು ನೋಡ್ಬೋದು ಅಲ್ಲಿ. ಸ್ನೇಹಿತರೆ, ಈಗ ನಾವು ನಾಮದ ಚಿಲುಮೆಯನ್ನು ನೋಡಿಕೊಂಡು ಸಿದ್ಧ ಸಂಜೀವಿನಿ ಸಸ್ಯವನದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸೋ ಸಮಯ. ಸೊ ಬನ್ನಿ, ಬೇಗ ಬೇಗ ಹೋಗ್ಬಿಟ್ಟು ನಾವು ಸಂಜೀವಿನಿ ವನವನ್ನು ಕೂಡ ನಾವೀಗ ನೋಡೋಣ. ಇನ್ನೊಂಚೂರು ಆ ಕಡೆಗೆ ಹೋಗು. ಭಯ ಅಲ್ಲಿಗೆ ಹೋಗಪ್ಪ. ಸ್ನೇಹಿತರೆ, ನಾವೀಗ ಸಿದ್ಧ ಸಂಜೀವಿನಿ ಔಷಧಿ ಸಸ್ಯವನದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಈ ಸಸ್ಯವನವನ್ನು ಕೂಡ ಅಷ್ಟೇ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:15ವರೆಗೂ ಓಪನ್ ಇರುತ್ತೆ. ಸೊ ಅಷ್ಟರೊಳಗಡೆ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬರ್ಬೋದು. ಸೊ ಬನ್ನಿ, ಒಳಗಡೆ ಹೋಗಿ ಅಲ್ಲೇನೇನಿದೆ ಅನ್ನೋದನ್ನು ಕೂಡ ನಾವು ಹೋಗಿ ತಿಳ್ಕೊಂಡು ಬರೋಣ. ಸೊ ಒಳಗಡೆ ಹೋಗಿದ ತಕ್ಷಣ ನಮಗೆ ಒಂದು ಆ ಸಸ್ಯವನದ ಒಂದು ಮ್ಯಾಪನ್ನು ನಾವು ನೋಡ್ಬೋದು. ಅಲ್ಲಿ ಯಾವ್ಯಾವ ಏರಿಯಾಗೆ ಹೋದರೆ ಯಾವ್ಯಾವ ಡಿವಿಷನಲ್ಲಿ ಯಾವ್ಯಾವ ಸಸ್ಯಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ನಮಗೆ ಗೈಡನ್ನು ಮಾಡ್ತಾರೆ. ಅಂದರೆ ಬೋರ್ಡನ್ನು ನೋಡಿಬಿಟ್ಟು ನಾವು ಹೋಗ್ಬೇಕಾಗತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಹೋಗೋಣ. ಆದಷ್ಟು ಹೋಗೋಕ್ಕೆ ಪ್ರಯತ್ನ ಪಡೋಣ. ಬನ್ನಿ, ಹೋಗಿ ನೋಡೋಣ ಏನೇನಿದೆ ಅನ್ನೋದನ್ನು ಕೂಡ. ನೋಡಿ, ಈ ಕಡೆ ಎಲ್ಲವೂ ಕೂಡ ಅಲ್ಲೇನು ನೋಡ್ತಾ ಇದ್ದೀವಲ್ಲ ನಾವು, ಅಲ್ಲೆಲ್ಲವೂ ಕೂಡ ಒಂದೊಂದು ಕಾಯಿಲೆಗೆ ಒಂದೊಂದು ಗಿಡಮೂಲಿಕೆಗಳು ಹಾಕಿ ಇಟ್ಟಿದ್ರು. ಇವಾಗೆಲ್ಲ ಕಿತ್ತಾಕಿದಾರಂತೆ. ಅಂದರೆ ಅಲ್ಲಿ ಇವಾಗ ಎಲ್ಲ ಹೊಸದಾಗಿ ಗಿಡಗಳನ್ನ ನೆಡೋದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಕಿತ್ತಾಕಿ ಆ ಲೈನ್ ಪೂರ್ತಿ ಏನಿತ್ತಲ್ಲ, ಅಲ್ಲಿ ಪ್ರತಿಯೊಂದು ಒಂದು ಚೌಕಾಕಾರವಾಗಿ ಏನಿದೆಯಲ್ಲ ಅಲ್ಲಿ ಒಂದೊಂದು ಗಿಡ ಇತ್ತು. ಮತ್ತು ಅಲ್ಲೊಂದು ಬೋರ್ಡ್ ಕೂಡ ಹಾಕಿದ್ರು. ಅಂದರೆ ಆ ಗಿಡ ಮೂಲಿಕೆ ಯಾವ ಕಾಯಿಲೆಗೆ ಉಪಯೋಗಕ್ಕೆ ಬರುತ್ತೆ, ಔಷಧಿಯಾಗಿ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಇತ್ತು, ಬರೆದಿದ್ರು. ಸೊ ಅದನ್ನು ನಾವು ನೋಡ್ಬೋದಾಗಿತ್ತು. ಇನ್ನು ನೆಕ್ಸ್ಟು ನಾವು 1-2 ತಿಂಗಳು ಬಿಟ್ಕೊಂಡು ಬಂದರೆ ಖಂಡಿತವಾಗ್ಲೂ ನಾವು ಮತ್ತೆ ಅದನ್ನು ನಾವು ನೋಡ್ಬೋದು. ಏಕೆಂದರೆ ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಹೊಸದಾಗೆಲ್ಲ ಡೆವಲಪ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಿತ್ತಾಕಿದ್ದಾರೆ ಇವಾಗ ಅಷ್ಟೇ. ಸೊ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಅಂದರೆ 1-2 ತಿಂಗಳ ಕಾಲ ಬಿಟ್ಟು ಬಂದರೆ ನಂತರ ನಮಗೆ ಅಲ್ಲೆಲ್ಲವೂ ಕೂಡ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ನೋಡಿ, ಎಲ್ಲ ಪೈಪ್ಗಳೆಲ್ಲ ಹಾಕಿದ್ದಾರೆ, ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ, ನೋಡ್ಬೋದು. ನೋಡಿ, ಇದು ಲಕ್ಷ್ಮಣ ಫಲ ಮರ, ಅದು ನೀವು ನೋಡ್ತಾ ಇದ್ದೀರಿ ಈಗ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ಚೆನ್ನಾಗಿತ್ತು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಒಣಗೋಗಿತ್ತು ಅಂತೇಳಿ ಎಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಹೊಸದಾಗಿ. ಸೊ ನಾವು ಮುಂದಿನ ಸಲ ಬಂದಾಗ ಖಂಡಿತವಾಗ್ಲೂ ಅಲ್ಲೇ ಇರೋದು ಮ್ಯಾಟ್ರೋ ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಯಾವ್ಯಾವ ಗಿಡ ಮೂಲಿಕೆಗಳಿದಾವೆ ಮತ್ತೆ ಅದು ಯಾವ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ಬೋದು. ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮತ್ತು ಆ ಗಿಡವನ್ನು ಕೂಡ ಹಾಕಿರ್ತಾರೆ. ಸೊ ಬನ್ನಿ, ಮುಂದಕ್ಕೆ ಹೋಗಿ. ಇನ್ನೂ ತುಂಬಾ ಇದೆ ಇದು ವನ, ಇದು ನೋಡೋದಕ್ಕೆ. ಸೊ ಅದೆಲ್ಲವೂ ಕೂಡ ಈಗ ಸ್ವಲ್ಪ ಎಲ್ಲ ಒಣಗಿದೆ, ನೀವು ನೋಡ್ಬೋದು. ಕೆಲವೊಂದು ಗಿಡಗಳೆಲ್ಲ ಹೋಗಿದ್ದಾವೆ, ಅದಕ್ಕೋಸ್ಕರನೇ ಅವರು ಹೊಸದಾಗಿ ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಹೊಸದಾಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಇನ್ನೂ ಕೂಡ ನೆಡ್ತಾ ಇದ್ದಾರೆ ಗಿಡಗಳನ್ನ. ನೀವು ಕಾಣಿಸ್ತದಲ್ಲ, ಅದೇ ಪಿರಮಿಡ್ ಧ್ಯಾನ ಮಂದಿರ ನೋಡ್ತಾ ಇರಲ್ಲ.
ಪಿರಮಿಡ್ ಧ್ಯಾನ ಮಂದಿರ. ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಪಿರಮಿಡ್ ಧ್ಯಾನ ಮಂದಿರ. ಸೊ ಅದು ಕೂಡ ಅಷ್ಟೇ ಎಲ್ಲ ಪಾಡು ಬಿದ್ದೋಗಿದೆ. ಅಲ್ಲೂ ಕೂಡ ಇವಾಗ ಏನೂ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ಯಾವ ಧ್ಯಾನ ಗಿನ ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಅದನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿಸಿ ಅದನ್ನು ಕೂಡ ದುರಸ್ತಿ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಸೊ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವು ಮಕ್ಕಳ ಜೊತೆ ಆದಷ್ಟು ಈ ವನಕ್ಕೆ ಬನ್ನಿ. ಯಾಕಂತಂದರೆ ಇಲ್ಲೆಲ್ಲ ಔಷಧೀಯ ಗುಣಗಳುಳ್ಳ ಗಿಡ ಮೂಲಿಕೆಗಳಿರೋದ್ರಿಂದ ಅವು ಮಕ್ಳಿಗೂ ಕೂಡ ಅದನ್ನು ತಿಳಿಸಿ ಹೇಳ್ದಂಗೆ ಆಗುತ್ತೆ, ಅವರು ಕೂಡ ನೋಡ್ದಂಗಿರುತ್ತೆ. ಹಾಗೆಯೇ ನಾವು ಪೊಲ್ಯೂಷನ್ನು ಸಿಟಿಯಲ್ಲಿ ಯಾವಾಗಲೂ ಇದ್ದು ಪೊಲ್ಯೂಷನ್ನು, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಅದರಿಂದ ತಪ್ಪಿಸ್ಕೊಂಡು ನಾವು ಒಂದು ದಿವಸ ನಾವು ಈ ಥರ ವನಗಳಿಗೆ ಹೋದಾಗ ನಮಗೆ ಒಂದು ಮನಃಶಾಂತಿ ಅನ್ನೋದು ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ. ಆ ಗಿಡ ಹೆಸರು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಆ ಗಿಡದಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿದೆ. ಅದೇನು ಗಿಡ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಅದು ಯಾವ ಕಾಯಿ ಅಥವಾ ಯಾವ ಗಿಡ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗಿ ಇನ್ನೂ ಏನೇನಿದೆ ಅನ್ನೋದನ್ನ ಎಲ್ಲ ತೋರಿಸ್ತೀನಿ. ನೋಡಿ ಅನೇಕ ಸಾವಿರಾರು ಗಿಡ ಮೂಲಿಕೆಗಳು ನಮಗೆ, ಸಸ್ಯಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ ಯಾವ ಥರ ಇದ್ದಾವೆ ಅಂತ. ಇಲ್ಲ ಇವೆಲ್ಲವೂ ಕೂಡ ಔಷಧಿಗೆ ಸಂಬಂಧಪಟ್ಟಂತಹ ಗಿಡಗಳೇ. ಸೊ ಇಲ್ಲಿ ಯಾರಾದರೂ ಗೈಡ್ ಇದ್ದರೆ ಖಂಡಿತವಾಗ್ಲೂ ಕೇಳಿ ತಿಳ್ಕೊಬೋದು. ಸೊ ಅದಿಲ್ಲ ಅಂದರೂ ಕೂಡ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲವೂ ಕೂಡ ಬೋರ್ಡನ್ನು ಹಾಕಿರ್ತಾರೆ, ಅದು ನಾವೇ ಓದಿ ಕೂಡ ತಿಳ್ಕೊಬೋದು ಬೇಕಿದ್ರೆ. ನೋಡಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಪ್ಲಾಂಟ್ಗಳು, ಅಂದರೆ ಒಂದೊಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದೊಂದು ಡಿವಿಷನನ್ನು ಮಾಡಿದ್ದಾರೆ. ಆ ಡಿವಿಷನಲ್ಲಿ ಆ ಕಾಯಿಲೆಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ಅಲ್ಲಿ ಬೆಳೆಸಿದ್ದಾರೆ. ಇನ್ನು ಮುಂದೆ ಮುಂದೆ ಹೋಗ್ತಾ ನೀವು ಡಿವಿಷನ್ ವೈಸನ್ನು ಅಲ್ಲಿ ನೀವು ನೋಡಿ ತಿಳ್ಕೊಬೋದು. ಬನ್ನಿ, ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಈ ಕಡೆ ಎಡಗಡೆ ತಿರ್ಕೊಂಡು ಹೋದರೆ ನಮಗೆ ಎಲ್ಲ ಗೊತ್ತಾಗುತ್ತೆ. ನೋಡಿ ಅಲ್ಲೆಲ್ಲವೂ ಕೂಡ ಹೊಸದಾಗಿ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ನೋಡಿ ಇಲ್ಲೆಲ್ಲ ಗಿಡಗಳಿತ್ತು ನಾನು ನೋಡಿದಾಗ, ಮುಂಚೆ ಬಂದು ನೋಡಿದಾಗ. ಬಟ್ ಇವಾಗೆಲ್ಲ ಕಿತ್ತಾಕಿದ್ದಾರೆ, ಎಲ್ಲ ಹೊಸದಾಗೆಲ್ಲ ಮಾಡ್ತಿದ್ದಾರೆ. ನೋಡಿ ಅಲ್ಲಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ. ಅವು ಒಂದೊಂದು ಡಿವಿಷನ್ಗೂ ಒಂದೊಂದು ಬೋರ್ಡನ್ನು ಹಾಕಿದ್ದಾರೆ. ನೋಡಿ ಇಲ್ಲಿ ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ಗಿಡಮೂಲಿಕೆಗಳನ್ನು ಬಳಸ್ತೀವಿ ಅನ್ನೋದನ್ನು ಕೂಡ ಈ ಒಂದು ಬೋರ್ಡಲ್ಲಿ ಹಾಕಿದರೆ ನೀವು ಓದಿ ತಿಳ್ಕೊಬೋದು. ಅಲ್ಲಿ ಹೋದಾಗ ನೀವು ಡೀಟೇಲ್ ಆಗಿ ಎಲ್ಲ ಸುತ್ತಾಡಿದ್ರೆ ನೀವು ಆ ಗಿಡ ವನನ ನಿಮಗೆ ಎಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಎಲ್ಲ ಓದಿ ನೋಡ್ಕೊಳ್ಳಿ. ಹಾಗೆಯೇ ನೀವು ಮಕ್ಕಳ ಜೊತೆ ಬಂದರೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮಗೆ ವಿಶ್ರಾಂತಿ ಧಾಮಗಳು ಕೂಡ ಮಾಡಿಟ್ಟಿದ್ದಾರೆ. ಅಲ್ಲೂ ಬಂದು ವಿಶ್ರಾಂತಿ ಕೂಡ ಪಡ್ಕೋಬೋದು. ಇನ್ನು ಲಾಸ್ಟ್ ಕೊನೆಗೆ ಹೋಗ್ಬಿಟ್ರೆ ನಾವು ಮಕ್ಕಳು ಆಟಾಡೋದಕ್ಕೆ ಆಟದ ಮೈದಾನ ಕೂಡ ಇದೆ. ಸೊ ಹಾಗಾಗಿ ನೀವು ವೀಕೆಂಡಲ್ಲಿ, ರಜಾ ದಿನಗಳಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ ಫ್ರೀ ಇದ್ದಾಗ ನೀವು ನಿಮ್ಮ ಮಕ್ಕಳ ಜೊತೆ ನೀವು ಇಲ್ಲಿ ಬಂದರೆ ಮಕ್ಕಳು ಖುಷಿ ಪಡ್ತಾರೆ. ನಿಮಗೂ ಕೂಡ ಒಂದು ಒಳ್ಳೆ ವಾತಾವರಣ ನಿಮಗೆ ಸಿಗುತ್ತೆ ಪರಿಸರವನ್ನು ಎಂಜಾಯ್ ಮಾಡೋದಕ್ಕೆ. ಸೊ ಬನ್ನಿ ಬೇಗ ಹೋಗ್ಬಿಟ್ಟು ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಅಗ್ರೌಷಧವನ ಅಂತ ಇದೆ ನೋಡಿ. ಅಗ್ರೌಷಧ ಅಂತಂದರೆ ನಮಗೇನೂ ಗೊತ್ತಿಲ್ಲ. ಈ ಕಡೆ ನೋಡಿ, ಇನ್ನೂ ಆ ಕಡೆ ಎಲ್ಲ ತುಂಬ ಔಷಧ ವನಗಳೆಲ್ಲ ಇದ್ದಾವೆ. ನೀವು ಬಂದರೆ ನೀವು ಸಂಪೂರ್ಣವಾಗಿ ನೋಡ್ಕೊಂಡು ಹೋಗ್ಬೋದು. ಈ ಕಡೆ ನೋಡಿದ್ರೆ ಮಧುಮೇಹ ವನ ಇದೆ. ಇಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಬಳಸಲಾಗುವಂತಹ ಒಂದು ಗಿಡಮೂಲಿಕೆಗಳು ಇಲ್ಲಿ ಈ ವನದಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ ಇಲ್ಲೆಲ್ಲವೂ ಕೂಡ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳು ಆಟ ಆಡೋದಕ್ಕೆ ಎಲ್ಲವೂ ಕೂಡ ಮಾಡಿದ್ದಾರೆ. ನೋಡ್ಬೋದು ನೀವು. ಅಲ್ಲೆಲ್ಲ ಕೂಡ ನೋಡಿ ಮಕ್ಕಳು ಆಡೋದಕ್ಕೆ ಎಲ್ಲ ಆಟದ ಮೈದಾನ ಕೂಡ ಇಲ್ಲಿದೆ. ನೀವು ನೋಡ್ಬೋದು ಅಲ್ಲಿ ಯಾರೋ ಅಷ್ಟೊಂದು ಜನ ಬಂದಿದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅಲ್ಲೆಲ್ಲ ಅವರು ಆಟ ಆಡ್ಸೋದಕ್ಕೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಸೊ ನೀವು ಅಲ್ಲೇನು ಕೂತ್ಕೊಂಡು ಎಂಜಾಯ್ ಮಾಡ್ತಿರಲ್ಲ ಆ ಥರ ನೀವು ಕೂಡ ವೀಕೆಂಡಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಬನ್ನಿ ನಿಮ್ಮ ಮಕ್ಕಳ ಜೊತೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬೈ.